ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೆ ಒಂದು ಕತೆ ಹೇಳ್ತೀನಿ ಕೇಳಮ್ಮ ಅಂತ ಹೇಳಿದ್ಲು. ಅದು ತಗೋಬೇಕು ಇದು ತಗೋಬೇಕು ಅನ್ನೋ ಆಸೆಯಿಂದ ಈ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೀನು ಅವಳು ತಾಳಕ್ಕೆ ತಕ್ಕನಾಗಿ ಕುಣಿತೀಯ, ನಿನಗೂ ಬುದ್ಧಿ ಇಲ್ಲ ಅಂತ ಬೈದರು ನನ್ನ. ಅಂತ ನಮಗೆ ಕೊಡ್ದಂಗೆ ಅವಳೇ ತಳ್ಕೊಂಡು ಓಡಾಡ್ತಿದ್ಲು. ಅದ್ರ ತುಂಬ ಆ ಪಾಪ್ಕಾರ್ನ್ನೇ ತಿನ್ಕೊಂಡು ಹಾಗೆ ಬಸ್ಸಲ್ಲಿ ಆ ಕಾಯಿನ್ಗಳೆಲ್ಲ ಹಾಕ್ಕೋತಾ ಇದ್ಲು. ಎಲ್ರಿಗೂ ನಮಸ್ಕಾರ. ನಾವೀಗ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂದರೆ ಎಲ್ಲಿಗೆ ಅಂದರೆ ಈ ವ್ಲಾಗ್ ಪೂರ್ತಿ ನೋಡಿ ಕೊನೆವರೆಗೂ, ಆಗ ನಿಮಗೆ ಗೊತ್ತಾಗುತ್ತೆ. ನಾವು ಮನೆಯಿಂದ ಹೊರಟು ಮಧುಗಿರಿಗೆ ಬಂದು ಇಲ್ಲಿ ಮಧುಗಿರಿ KSRTC ಬಸ್ ಸ್ಟಾಪ್ ಹತ್ರ ಟೂ ವೀಲರ್ ಪಾರ್ಕಿಂಗ್ ಹತ್ರ ಗಾಡಿ ನಿಲ್ಲಿಸಿ ಅಲ್ಲಿಂದ KSRTC ಬಸ್ ಹತ್ಕೊಂಡು ತುಮಕೂರಿಗೆ ಹೊರಟ್ವಿ. ಇಲ್ಲಿ ತುಮಕೂರಿಗೆ ಬಸ್ ಸಿಕ್ಕಿದಾಗಲೂ ಅಷ್ಟೇ, ಒಂದು ಬಸ್ ಸಿಕ್ತು, ಅದು ತುಂಬ ರಶ್ ಇತ್ತು, ಸೀಟ್ಗಳಿರಲಿಲ್ಲ. ಭಾನುವಾರ ಸಹ ತುಂಬ ರಶ್ ಇರುತ್ತೆ ಇತ್ತೀಚೆಗಂತೂ ಬಸ್ಗಳು. ಕೊನೆಗೆ ಕಾಯ್ದ ಮೇಲೆ ಇನ್ನೊಂದು ಬಸ್ ಬಂತು. ಆ ಬಸ್ ಸ್ವಲ್ಪ ರಶ್ ಕಡಿಮೆ ಇತ್ತು, ಸೀಟು ಸಿಕ್ತು. ಆ ಬಸ್ ಹತ್ಕೊಂಡು ಹೊರಟ್ವಿ. ಅಮ್ಮ ಮಗಳಿಗೆ ಉಚಿತ ಪ್ರಯಾಣ, ಮಹಿಳೆಯರಿಗೆ ಉಚಿತ ಪ್ರಯಾಣ ಅಲ್ವಾ, ಅದಕ್ಕೆ ನಮ್ಮ ಜಾಣೆ ಮಗಳು ನೋಡ್ರಿ ಕಿಟಕಿ ಪಕ್ಕ ಸೀಟ್ ಬೇಕು ಅಂದ್ಲು. ಬಿಟ್ಕೊಟ್ವಿ. ಅದೇನು CM ಸೀಟ್ ಅಲ್ವಲ್ಲ, ಹಾಗಾಗಿ ಕಿಟಕಿ ಪಕ್ಕ ಸೀಟ್ ಬಿಟ್ಕೊಟ್ವಿ. ಕೂತಿದ್ದಾಳೆ ಆರಾಮಾಗಿ, ಖುಷಿ. ಮಕ್ಳಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ. ಹಾಗೆ ಹೋಗಬೇಕಾದ್ರೆ ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೆ ಒಂದು ಕತೆ ಹೇಳ್ತೀನಿ ಕೇಳಮ್ಮ ಅಂತ ಹೇಳಿದ್ಲು. ಸರಿ ಅಂತ ಹೇಳಿದ್ದಕ್ಕೆ ಕತೆ ಹೇಳೋದಕ್ಕೆ ಶುರು ಮಾಡಿಬಿಡ್ಲು. ನಮ್ಮ ಶ್ರೀಮತಿಯವರು ಸಹ ಕತೆ ಕೇಳ್ತಿದ್ದಾರೆ ನೋಡ್ರಿ. ನಮ್ಮ ಜಾಣೆ ಮಗಳಿಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಕತೆ ಹೇಳ್ತಾಳೆ. ಮತ್ತು ಮಕ್ಕಳಿಗೆ ನಾವು ಬರೀ ಓದು ಬರೀ ಇಷ್ಟರಲ್ಲೇ ಅಲ್ಲ, ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಇತರೆ ಚಟುವಟಿಕೆಗಳು ಅಂತಾರಲ್ಲ, ಅದರಲ್ಲೂ ಸಹ ಅವ್ರನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಆವಾಗಲೇ ಅವರು ಚೆನ್ನಾಗಿ ಅವರ ನಾಲೆಡ್ಜು ಬೆಳವಣಿಗೆ ಆಗೋದು. ಆಮೇಲೆ ಇನ್ನೊಂದು ನಾನೆಲ್ಲೋ ಓದಿ ತಿಳ್ಕೊಂಡಿದ್ದು ಎಲ್ಲ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ನಾವು ಬರೀ ಇನ್ಸ್ಟ್ರಕ್ಷನ್ಸ್ ಕೊಡಬಾರ್ದಂತೆ, ಆಗಿರು ಈಗಿರು ಹಾಗೆ ಮಾಡು ಈಗ ಮಾಡು ಅಂತ ಬರೀ ನಾವಷ್ಟೇ ಹೇಳ್ಬಾರ್ದಂತೆ. ಮಕ್ಕಳು ಏನು ಹೇಳ್ತಾರೋ ಅವರ ಮಾತಿಗೆ ಸಹ ನಾವು ಕಿವಿ ಆಗಬೇಕಂತೆ. ಪೇರೆಂಟ್ಸ್ ಆದವರು ಅವ್ರ ಮಾತನ್ನ ಕೇಳಿಸ್ಕೋಬೇಕಂತೆ. ಎಲ್ಲ ಓದಿದ್ದು ಒಳ್ಳೆಯ ವಿಚಾರ, ಒಳ್ಳೆಯ ವಿಷಯ, ಎಲ್ಲರೂ ತಿಳ್ಕೊಳ್ಳಿ ಅಂತ ನಿಮಗೂ ಹೇಳಿದ್ದೀನಿ. ನಾವು ತುಮಕೂರು ಟೌನ್ವರೆಗೂ ಹೋಗಲಿಲ್ಲ. ಇಲ್ಲಿ ಶಿರಾ ಗೇಟ್ ಇದೆಯಲ್ಲ, ಆ ಶಿರಾ ಗೇಟ್ ಹತ್ರ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಎಸ್ ಮಾಲ್ ಹತ್ರ ಬಂದ್ವಿ. ಇಲ್ಲಿ ನೋಡ್ರಿ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿರೋ ಮಹಾನುಭಾವ ಬುದ್ಧ ಇಲ್ಲಿ ಕೂತಿದ್ದಾರೆ. ನಾವೆಲ್ಲರೂ ಆಸೆಯಿಂದ ಅದು ತಗೋಬೇಕು ಇದು ತಗೋಬೇಕು ಅನ್ನೋ ಆಸೆಯಿಂದ ಈ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಯಾಕೆ ಇಲ್ಲಿಗೆ ಬಂದಿದ್ದು ಅಂದರೆ, ನಮ್ಮ ಶ್ರೀಮತಿಯವರು ಹೊಸ ಮನೆಗೆ ಏನಾದರೂ ಒಂದಿಷ್ಟು ಹೊಸ ಐಟಮ್ಗಳು ಏನಾದರೂ ತೊಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಅಂದರೆ ಇಂಥದ್ದೇ ತೊಗೋಬೇಕು ಅಂತ ಏನಿಲ್ಲ. ಇಲ್ಲಿ ಒಳಗಡೆ ಹೋದ್ಮೇಲೆ ನಮ್ಮ ಶ್ರೀಮತಿಯವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೋತಾರೆ. ಇಷ್ಟು ದೊಡ್ಡ ಮಾಲಲ್ಲಿ ಏನು ತೊಗೊಳೋದು ನಮ್ಮಂಥವ್ರು ಅಂತ ಅಂದ್ಕೋತೀರಾ? ಇಷ್ಟು ದೊಡ್ಡ ಮಾಲಲ್ಲ, ನಮ್ಮಂಥ ಮಿಡ್ಲ್ ಕ್ಲಾಸುಗೆ, ಬಡವ್ರಿಗೆ ಅಂತಲೇ ಒಂದು ಸೂಪರ್ ಮಾರ್ಟ್ ಇದೆಯಲ್ಲ, DMart, ಅಲ್ಲಿಗೆ ಬಂದಿದ್ವಿ. ಇಲ್ಲಿಗೆ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳು ಇದೇನೋ ಯೂನಿಕ್ ಕಾರ್ದು ಯಾವುದೋ ಇದು ಗೋಲ್ಕ ಉಂಡಿ ದುಡ್ಡು ಹಾಕೋದು, ಅದು ನೋಡಿದ್ಲು. ಇದು ಬೇಕು ನನಗೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಮಕ್ಕಳ ಆಸೆ ಪಟ್ಟ ಮೇಲೆ ಬೇಡ ಅನ್ನೋಕ್ಕಾಗುತ್ತಾ? ಸರಿ ಇರಲಿ ಅಂತೇಳಿ ತಗೊಂಡ್ಲು. ನಮ್ಮ ಶ್ರೀಮತಿಯವರು ಈ ಕಡೆ ಬೇರೆ ಏನೋ ಹುಡುಕ್ತಾ ಇದ್ದರು. ಆಮೇಲೆ ಇಲ್ಲಿ ಗಿಫ್ಟ್ ಬಾಕ್ಸ್ ಅಂತ ಇದೇನೋ ಡ್ರೈ ಫ್ರೂಟ್ಸ್ ಹಾಕೋದೋ ಚಾಕ್ಲೇಟ್ ಹಾಕ್ಕೊಡೋದೋ ಏನೋ ಆ ಥರ ಏನೋ ಹಾಕ್ಕೊಡೋದು ಅನಿಸುತ್ತೆ. ಗಿಫ್ಟ್ ಬಾಕ್ಸ್ಗೆ ಅಂತ ಇದ್ದಿದ್ದು. ಆದರೆ ಇಲ್ಲಿ ಅರ್ಶಿನ ಕುಂಕುಮ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ದೇವ್ರ ರೂಮಲ್ಲಿ ಅರ್ಶಿನ ಕುಂಕುಮ ಹಾಕಿಡೋದಕ್ಕೆ ಅಂತ ನಮ್ಮ ಶ್ರೀಮತಿಯವರು ಅದನ್ನು ತಗೊಂಡ್ರು. ಆಮೇಲೆ ನಮ್ಮ ಜಾಣೆ ಮಗಳು ನೋಡ್ರಿ, ಇಲ್ಲಿ ಸ್ಕರ್ಟನ್ನು ನೋಡೋಕ್ಕೆ ಅಂತ ಬಂದರು ನಮ್ಮ ಶ್ರೀಮತಿಯವರು. ನಮ್ಮ ಜಾಣೆ ಮಗಳು ಈ ಪಿಂಕ್ ಕಲರ್ ತಗೋಣ ಪಾಪ, ಪಿಂಕ್ ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಪಿಂಕ್ ಕಲರ್ ಅವಳಿಗೆ ಫೇವ್ರೇಟ್ ಅಲ್ವಾ, ಅದಕ್ಕೆ. ಆದರೆ ನಮ್ಮ ಶ್ರೀಮತಿಯವರು ಚೆನ್ನಾಗಿ ಬೈದರು. ಕಲ್ಲರ್ ಇಷ್ಟ ಆಯಿತು ಅಂತ ತಗೊಳೋದಲ್ಲ, ಆ ಕಲ್ಲರ್ ನಮ್ಮ ಮನೆಗೆ ಚೆನ್ನಾಗಿ ಕಾಣುತ್ತಾ, ಇದು ನೋಡೋಕ್ಕೆ ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ತಾನೇ ಅಂತ ಬೈದರು. ಹೇಳಬೇಕು ಅಂದರೆ ಅದು ಪಿಂಕ್ ಕಲರ್ ಓಕೆ ಇವಳಿಗೆ ಇಷ್ಟ, ಆದರೆ ಕಲ್ಲರ್ ಅದು ಚೆನ್ನಾಗಿರಲಿಲ್ಲ. ನಮ್ಮ ಮಗಳ ಜೊತೆ ನನ್ನೂ ಬೈದರು. ನೀನು ಅವಳು ತಾಳಕ್ಕೆ ತಕ್ಕನಾಗಿ ಕುಣಿತೀಯ, ನಿನಗೂ ಬುದ್ಧಿ ಇಲ್ಲ ಅಂತ ಬೈದರು ನನ್ನ ಅಪ್ಪ ಮಗಳನ್ನಿಬ್ಬರು. ಬೈದಾದಮೇಲೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತಗೊಂಡ್ರು. ಅಂದರೆ ಅಲ್ಲಿ ತುಂಬ ಜಾಸ್ತಿ ರೇಟಿಂದು ಇತ್ತು, ತುಂಬ ಕಡಿಮೆ ರೇಟಿಂದು ಇತ್ತು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎರಡರ ಮಧ್ಯದಲ್ಲಿರೋ ಅಂಥದ್ದು ರೇಂಜಲ್ಲಿ ತಗೊಂಡ್ವಿ. ಅಲ್ಲಿಂದ ತಗೊಂಡಾದ್ಮೇಲೆ ಇದು ಮ್ಯಾಟ್, ಕಾಲು ಒರೆಸೋ ಮ್ಯಾಟ್ ಇರುತ್ತಲ್ಲ, ಆ ಮ್ಯಾಟ್ ನೋಡೋಣ ಅಂತ ಬಂದ್ವಿ, ತಗೊಳ್ಳೋಣ ಅಂತ. ನಮ್ಮ ಜಾಣೆ ಮಗಳಿಗೆ ಕರೆದು, ಅಪ್ಪಪ್ಪ ಇಲ್ಲಿ ಬಾ ಇಲ್ಲಿ ಅಂತ, ಹುಳ ಇದೆ ನೋಡು ಅಂದ್ಲು. ಇಲ್ಲಿ ಒಂಥರ ಮ್ಯಾಟ್ ಮೇಲೆ ಒಂಥರ ಹುಳ ಥರ ಇತ್ತು, ಮುಟ್ಟಿದ್ರೆ ಒಂಥರ ಹುಳ ಮುಟ್ಟಂಗೆ ಫೀಲ್ ಆಗ್ತಿತ್ತು. ಆಮೇಲೆ ಇಲ್ಲಿ ಪಿಲ್ಲೋ ಕವರ್ ತಗೊಳ್ಳೋಣ ಅಂತೇಳಿ ನಮ್ಮ ಶ್ರೀಮತಿಯವ್ರು ಕರ್ಕೊಬಂದರು. ನಿಂಗೆ ಏನೇನು ಬೇಕೋ ತಗೊಳಮ್ಮ ಅಂತ ಹೇಳಿದ್ದೆ. ಪಿಲ್ಲೋ ಕವರ್ ನೋಡಿದ್ರು. ಅಮ್ಮಂಗೊಂದು ಕಲರ್ ಇಷ್ಟ ಆಯಿತು, ಮಗಳಿಗೊಂದು ಕಲರ್ ಇಷ್ಟ ಆಯಿತು. ಸರಿ ಇದು ಯಾವುದು ಬೇಡ ಅಂತ ಇನ್ನೊಂದು ನೋಡಿದ್ರು. ಅಲ್ಲೇನೋ ಚೆನ್ನಾಗೈತೆ ಅನ್ನಿಸ್ತು, ಅದೊಂಥರ ಡಿಸೈನ್ ಚೆನ್ನಾಗಿತ್ತು ಮೇಲೆಲ್ಲ.
ಅದಕ್ಕೆ ಆ ಪಿಲ್ಲೋ ಕವರ್ ತೊಗೊಂಡಾದ್ಮೇಲೆ ನಮ್ಮ ಜಾಣೆ ಮಗಳು ನೋಡಿರಿ ಇವೆರಡು ಪಿಲ್ಲೋ ನನಗೆ ಬೇಕೇ ಬೇಕು ಅಂತೇಳಿ ಎತ್ಕೊಂಡು ಓಡಾಡ್ತಾ ಇದ್ಲು. ಆಮೇಲೆ ಅಲ್ಲೇ ಪಕ್ಕದಲ್ಲೇ 2 ಪಿಲ್ಲೋಗೆ ಅಂದರೆ ಒಂದು ಸೆಟ್ಟು 2 ಪಿಲ್ಲೋ ಬರುತ್ತೆ 399 ಜಸ್ಟು. ಅದು ನೋಡಿಬಿಟ್ಟು ಇದು ಸಾಫ್ಟಾಗಿದೆ ಈ ಪಿಲ್ಲೋನು ಬೇಕು ನನಗೆ ಅಂತ ಹೇಳಿ ಎತ್ಕೊಂಡ್ಲು. ಸರಿ ಎತ್ಕೊ ನೀನು ಇವನ್ನೆಲ್ಲ ಹೆಂಗೆ ತೆಗ್ದಿಕ್ಬೇಕು ನಮ್ಗೆ ಗೊತ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸರಿ ತಗೋ ಅಂದ್ವಿ. ಅಂದರೆ ಮಕ್ಕಳಿಗೆ ಕೊಡಿಸ್ಬೇಕು, ಆದರೆ ಅವ್ರು ಕೇಳಿದ್ನೆಲ್ಲ ಕೊಡಿಸ್ಬಾರ್ದು. ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಕೊಡಿಸ್ಬೇಕು. ಇಲ್ಲಿ ಒಂದು ಪೌಚ್ ಕೇಳಿದ್ರು, ಅವ್ರಿಗೆ ಯೂಸ್ ಆಗುತ್ತೆ ಪೆನ್ನು ಪೆನ್ಸಿಲ್ ಇಟ್ಕೊಳೋದಕ್ಕೆ, ಅದಕ್ಕೆ ಆ ಪೌಚ್ನ ಕೊಡಿಸ್ದೆ. ಆಮೇಲೆ ನಮ್ಮ ಶ್ರೀಮತಿಯವರು ಬೆಡ್ಶೀಟು ಅಂದರೆ ಬೆಡ್ ಮೇಲೆ ಹಾಕೋದಕ್ಕೆ ಬೆಡ್ಶೀಟು ಅದೇನೋ ಬರುತ್ತಲ್ಲ ಅದನ್ನೆಲ್ಲ ನೋಡ್ತಾಯಿದ್ರು, ನೋಡಿ ತಗೊಂಡ್ರು. ಇಲ್ಲಿ ನಮ್ಮ ಜಾಣೆ ಮಗಳು ಬಾಲ್ ಆಟ ಆಡ್ತಿದ್ದಾಳೆ ನೋಡಿ. ಈ ಬಾಲು ಲಾಸ್ಟ್ ಟೈಮ್ ಒಂದು ಸಲ ಬಂದಾಗ ತಗೊಂಡಿದ್ವಿ, ಆದರೆ ಬಿಲ್ಲಿಂಗ್ ಹತ್ರ ಹೋದಾಗ ಬಿಲ್ಲಿಂಗ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಹೋಗಿದ್ವಿ. ಈಗ ಅದು ಬೇಕು ಅಂತ ಹೇಳಿ ತಗೊಂಡ್ಲು. ಸರಿ ಅಂತ ಹೇಳಿದ್ವಿ, ಬಾಲ್ ಆಟ ಆಡ್ಬೋದಲ್ವ. ಆಮೇಲೆ ನಾವು ಬ್ಯಾಸ್ಕೆಟ್ ತೊಗೊಬಂದಿದ್ವಿ ಫಸ್ಟ್ಗೆ ಬರಬೇಕಾದ್ರೆ. ಆ ಬ್ಯಾಸ್ಕೆಟು ಸಾಕಾಗೋಲ್ಲ, ತುಂಬ ಐಟಮ್ಸ್ ಆದವು ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಒಂದು ಟ್ರಾಲಿ ತಳ್ಕೊಬಂದರು. ಆ ಬ್ಯಾಸ್ಕೆಟ್ನಲ್ಲಿರೋದನ್ನೆಲ್ಲ ಈಗ ಒಂದು ಟ್ರಾಲಿಗೆ ತುಂಬ್ಕೋತಾ ಇದ್ದೀವಿ ನೋಡ್ರಿ. ನಮ್ಮ ಶ್ರೀಮತಿಯವರು ಇನ್ನೂ ಒಂದಷ್ಟು ಪಾತ್ರೆ ಐಟಮ್ಗಳೇನೋ ನೋಡಬೇಕಿತ್ತಂತೆ, ಆದರೆ ನಮಗೆ ಟೈಮ್ ಇರಲಿಲ್ಲ. ಬಂದಿದ್ದು ಲೇಟು, ಮಧ್ಯಾಹ್ನ ಬಂದ್ವಿ, ಸಂಜೆ ಆಗ್ತಾ ಬಂತು, ಮತ್ತೆ ಕತ್ಲಾಗ ಅಷ್ಟರಲ್ಲಿ ಊರಿಗೆ ಹೋಗ್ಬೇಕಲ್ವ, ಅದಕ್ಕೆ ಅರ್ಜೆಂಟಲ್ಲೇ ಎಲ್ಲ ನೋಡಿ ಬೇಕಾದವು ತಗೊಂಡು ಹೊರಟ್ವಿ. ನಮ್ಮ ಜಾಣೆ ಮಗಳು ನೋಡಿರಿ ಟ್ರಾಲಿ ನಾನೇ ತಳ್ತೀನಿ ಅಂತ ನಮಗೆ ಕೊಡ್ದಂಗೆ ಅವಳೇ ತಳ್ಕೊಂಡು ಓಡಾಡ್ತಿದ್ಲು ಅದ್ರ ತುಂಬ. ಹಾಗೆಯೇ ಒಂದು ವಾಟ್ರ್ ಬಾಟ್ಲು ಪಿಂಕ್ ಕಲರ್ದವ್ರು ವಾಟ್ರ್ ಬಾಟ್ಲು ಕಾಣಿಸ್ತು. ವಾಟ್ರ್ ಬಾಟ್ಲು ಹಳೇದಾಗಿತ್ತು, ಬೇಕು ಅಂತ ಹೇಳಿದ್ಲು. ಸರಿ ತಗೋ ಅಂದ್ವಿ. ಆಮೇಲೆ ಕಸ ಗುಡಿಸೋ ಪರ್ಕೆ, ಕಸ ಎತ್ತೋ ಮರ, ಅದನ್ನು ಸಹ ತೊಗೊಂಡ್ರು. ಅದು ಪಿಂಕ್ ಕಲರೇ, ನಮ್ಮ ಜಾಣೆ ಮಗಳು ಫೇವ್ರೇಟ್ ಕಲರೇ ತೊಗೊಂಡ್ಲು. ನಮ್ಮ ಜಾಣೆ ಮಗಳು ಅವರಮ್ಮ ಬೇರೆ ಕಲರ್ ನೋಡಿದ್ರು, ಇಲ್ಲ ನನಗೆ ಇದೇ ಬೇಕು, ಈ ಪಿಂಕ್ ಇರಲಿ ಅಂತ ಹೇಳ್ಬಿಟ್ಟು ತಗೊಂಡ್ಲು. ಅಲ್ಲಿಂದ ಬಿಲ್ಲಿಂಗ್ ಹತ್ರ ಬಂದಮೇಲೆ ಬಿಲ್ಲಿಂಗ್ ಮಾಡಿಸೋವಾಗ ದುಡ್ಡು ಕಡಿಮೆ ಇದೆ ಅಂತೆಲ್ಲ ಹೇಳ್ಬಿಟ್ಟು ನಮ್ಮ ಜಾಣೆ ಮಗಳಿಗೆ ಸುಳ್ಳು ಹೇಳಿ ಪಿಲ್ಲೋ ತೊಗೊಂಡಿದ್ಲಲ್ಲ ಆ ಪಿಲ್ಲೋ ಎಲ್ಲ ಸೈಡಿಗೆ ತೆಗೆದಿಟ್ವಿ. ಯಾಕೆಂದರೆ ಆ ಪಿಲ್ಲೋ ಎಲ್ಲ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಇಲ್ಲಿಂದ, ಮತ್ತು ಅವಶ್ಯಕತೆ ಇಲ್ಲ ಅಷ್ಟೊಂದು ನಮ್ಮ ಮನೆಯಲ್ಲಿ ಅದೆಲ್ಲ ಪಿಲ್ಲೋಗಳಿದ್ದಾವೆ, ಅದಕ್ಕೆ ಬೇಡ ಅಂತ ಹೇಳಿ ತೆಗೆದಿಟ್ವಿ. ಅಲ್ಲಿಂದ ಈಚೆ ಬಂದಮೇಲೆ ನಾನು ನಮ್ಮ ಶ್ರೀಮತಿಯವರು ಸೇರಿ ಈ ಟ್ರಾಲಿನಲ್ಲಿರೋ ಐಟಮ್ಸ್ಗಳ್ನೆಲ್ಲ 2 ಬ್ಯಾಗ್ ತೊಗೊಂಡಿದ್ವಿ ಡಿಮಾರ್ಟ್ದು. ಆ 2 ಬ್ಯಾಗುಗೂ ತುಂಬ್ಕೋತಾ ಇದ್ವಿ. ಇದೇ ಟೈಮಲ್ಲಿ ಆ ಕಡೆ ನಮ್ಮ ಜಾಣೆ ಮಗಳನ್ನ ಐಸ್ ಕ್ರೀಮ್ ತಗೋಬಾ ಅಂತ ಕಳಿಸಿದ್ವಿ. ಯಾಕೆ ಅಂದರೆ ಅವರು ಸ್ವಲ್ಪ ಬೇರೆ ಹೊರಗಡೆ ಜನರ ಹತ್ರ ಮಾತಾಡಬೇಕು, ಹೊರಗಡೆ ಜನರ ಜೊತೆ ವ್ಯವಹಾರ ಜ್ಞಾನ ಎಲ್ಲ ಕಲಿಬೇಕು. ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ಬಾ ನೀನೇ ಹೋಗಿ, ನಾವೆಲ್ಲ ಇದನ್ನೆಲ್ಲ ತುಂಬ್ಕೋತೀವಿ ಬ್ಯಾಗ್ಗೆ ಅಂತೇಳಿ ಅವ್ರು ದುಡ್ಡು ಕೊಟ್ಟು ಅವಳು ಒಬ್ಬಳನ್ನೇ ಕಳಿಸಿದ್ವಿ. ಪರವಾಗಿಲ್ಲ, ನಮ್ಮ ಮಗಳು ಹೋಗಿ ಕೊನೆಗೂ ಐಸ್ ಕ್ರೀಮ್ ತೊಗೊಂಡು ಬಂದಳು. ಅಂದರೆ ಇದೇ ಫಸ್ಟ್ ಟೈಮ್ ಅವಳನ್ನ ಐಸ್ ಕ್ರೀಮ್ ತರೋಕ್ಕೆ ಒಬ್ಬಳನ್ನೇ ಕಳಿಸಿದ್ದು. ಯಾವಾಗಲೂ ಏನೇ ಬೇಕು ಅಂದರೂ ನಾವೇ ತಂದು ಕೊಡ್ತಾಯಿದ್ವಿ, ನಾವೇ ಕೊಡಿಸ್ತಾ ಇದ್ವಿ. ಮತ್ತು ಇಲ್ಲಿಗೆ ಬಂದಾಗೆಲ್ಲ ಪಿಜ್ಜಾ ತಿಂತಿದ್ರು ಅಮ್ಮ ಮಗಳು. ಈ ಸಲ ಟೈಮ್ ಇರಲಿಲ್ಲ ಅದಕ್ಕೆಲ್ಲ, ಸಂಜೆ ಆಗಿಬಿಟ್ಟಿತ್ತು. ಮತ್ತು ಇಲ್ಲಿಂದ ನಾವು ಊರಿಗೆ ಹೋಗಿ ನಮ್ಮ ಮನೆಗೆ ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿಬಿಡುತ್ತೆ ಅಂತ ಅರ್ಜೆಂಟಲ್ಲೇ ಹೊರಟ್ವಿ. ಇನ್ನೂ ಒಂದಷ್ಟು ಐಟಮ್ ತೊಗೊಳೋದಿತ್ತು. ನಮ್ಮ ಶ್ರೀಮತಿಯವರು ಹೇಳ್ತಿದ್ರು ಅದು ತೊಗೋಬೇಕಿತ್ತು, ಇಲ್ಲೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ತೊಗೊಳೋಣ ಬಾ ಅಂತೇಳಿ ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿಂದ ಬಸ್ ಸ್ಟಾಪಿಗೆ ಬರ್ತಿದ್ದಂಗೆ ಇಲ್ಲಿ ಬಸ್ಸು ಸಿಕ್ತು, ಸಿವಿಲ್ ಬಸ್ಸು ಅಂತಾರಲ್ಲ, ಪ್ರೈವೇಟ್ ಬಸ್ಸು. ಆ ಬಸ್ ಸಿಕ್ತು. ಸದ್ಯ ಯಾವುದೋ ಒಂದು ಬಸ್ ಸಿಕ್ತಲ್ಲ, ಹೆಂಗೂ ಸಂಜೆ ಆಗ್ತಾ ಬಂದಿತ್ತು ಅಂತೇಳಿ ಆ ಬಸ್ಸೇ ಎತ್ಕೊಂಡ್ವಿ. ಸೀಟು ಎಲ್ಲೋ ಇಲ್ಲೊಂದು ಸೀಟ್ ಸಿಕ್ತು. ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಸೀಟಲ್ಲೇ ಕೂತ್ಕೊಂಡು ಆ ಕಡೆ. ಆಮೇಲೆ ಇಲ್ಲಿ ನಮ್ಮ ಜಾಣೆ ಮಗಳು ಅಲ್ಲಿ ಐಸ್ ಕ್ರೀಮ್ ತರಕ್ಕೆ ಹೋದಾಗ ಪಾಪ್ಕಾರ್ನ್ ತೊಗೊಂಡು ಬಾ ಅಂತ ಹೇಳಿದ್ವಿ. ಹಾಗೆ ಪಾಪ್ಕಾರ್ನು ತಂದು ಕೊಟ್ಟಿದ್ಲು. ಆ ಪಾಪ್ಕಾರ್ನೇ ತಿನ್ಕೊಂಡು ಹಾಗೆ ಬಸ್ಸಲ್ಲಿ ಮಧುಗಿರಿ ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಬಂದು ಇಳಿದ್ವಿ. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಬೈಕ್ 2 ವೀಲರ್ ಸ್ಟ್ಯಾಂಡ್ ಇದೆಯಲ್ಲ, ಪಾರ್ಕಿಂಗು, ಅಲ್ಲಿ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಅಲ್ಲಿಂದ ನಾವು ವಾಪಸ್ ನಮ್ಮೂರಿಗೆ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳು ನೋಡ್ರಿ, ಅವಳದು ಕಾಯಿನ್ ಇದೆಯಲ್ಲ ಅದನ್ನೆಲ್ಲ ತೊಗೊಂಡು ಇದನ್ನು ತಂದಿದ್ದಲ್ಲ, ಯೂನಿಕಾರ್ನ್ದು ಕಾಯಿನ್ ಹಾಕೋದೇನೋ, ದುಡ್ಡು ಹಾಕೋದು, ಅದರೊಳಗೆಲ್ಲ ಕಾಯಿನ್ಸ್ ಹಾಕ್ತಾ ಇದ್ದಾಳೆ. ಅಂದರೆ ಅವಳದೊಂದು ಚಿಕ್ಕ ವಯಸ್ಸಲ್ಲೇ ಒಂದು ತಂದು ಕೊಟ್ಟಿದ್ವಿ ಕಾಯಿನ್ ಬ್ಯಾಂಕು, ಅದರೊಳಗೆ ಕಾಯಿನ್ ಹಾಕೋದಕ್ಕೆ. ಅದು ತುಂಬ ಚಿಕ್ಕದು. ಅದೆಲ್ಲ ತುಂಬ್ತಿದ್ದಂಗೆ ಮತ್ತೆ ಅದನ್ನು ತೆಗೆದುಬಿಟ್ಟು ಅದರಿಂದ ಇವಳದು ಹಾರ್ಲಿಕ್ಸ್ ಬಾಟ್ಲಿದು, ಚಿಕ್ಕ ವಯಸ್ಸಲ್ಲಿ ಹಾರ್ಲಿಕ್ಸ್ ಕುಡ್ದಿರೋ ಬಾಟ್ಲದು, ಆ ಬಾಟ್ಲೊಳಕ್ಕೆ ಎಲ್ಲ ತುಂಬ್ತಿದ್ಲು. ಮತ್ತು ಅದು ಖಾಲಿ ಆಗ್ತಿರ್ತಲ್ಲ, ಚಿಕ್ಕದೊಂದು ಮಿಕ್ಕಿ ಮೌಸ್ದು, ಅದರೊಳಗೆ ಮತ್ತೆ ಕಾಯಿನ್ ಹಾಕೊಂಡವಳು. ಅದು ತುಂಬಿದ್ಮೇಲೆ ಮತ್ತೆ ಈ ಬಾಟ್ಲು ಇದ್ದಿದೆಯಲ್ಲ ಹಾರ್ಲಿಕ್ಸ್ ಬಾಟ್ಲು, ಇದಕ್ಕೆ ಹಾಕ್ತಾಯಿದ್ಲು. ಅದಕ್ಕೆ ಇವಾಗ ಹಾರ್ಲಿಕ್ಸ್ ಬಾಟ್ಲು ಬೇಡ ನನಗಿದು, ಇದರೊಳಗೆ ಹಾಕೋತೀನಿ ಹೊಸದಕ್ಕೆ ಅಂತ ಹೇಳ್ಬಿಟ್ಟು ಯೂನಿಕಾರ್ನ್ದು ಕಾಯಿನ್ ಇದೆಯಲ್ಲ ಅದರೊಳಗೆಲ್ಲ ಹಾಕೋತಾ ಇದ್ದಾಳೆ. ಇಲ್ಲಿ ನೋಡ್ರಿ ತೋರಿಸ್ತೀನಿ, ಅವಳದು ಫಸ್ಟ್ ಟೈಮು ನಾವು ಅವಳಿಗೆ ಅಂತ ತಂದು ಕೊಟ್ಟಿದ್ದು ಮಿಕ್ಕಿ ಮೌಸು ಅದು ಕಾಯಿನ್. ಅದರೊಳಗೆ ಕಾಯಿನ್ಗಳು ಕೊಡ್ತಾಯಿದ್ವಿ ಯಾವಾಗಾದರೂ. ಆ ಕಾಯಿನ್ಗಳೆಲ್ಲ ಹಾಕ್ಕೋತಾ ಇದ್ಲು.
ಫಸ್ಟ್ ಟೈಮ್ ಕೊಡಿಸಿದ್ದು ನಾನು ಆನ್ಲೈನಲ್ಲಿ ತರಿಸಿ ಅವಳಿಗೆ ಕೊಟ್ಟಿದ್ದು. ಆಮೇಲೆ ಅದ್ರ ಪಕ್ಕ ಇದೆ ನೋಡಿ ಇನ್ನೊಂದು, ಇದನ್ನೇನಂತಾರೆ, ಬೆಕ್ಕು ಥರ ಇದೆಯಲ್ಲ, ಅದೇನು ಗೊತ್ತಿಲ್ಲ, ಅದು ನೋಟ್ ಬ್ಯಾಂಕ್ ಅವಳದು. ಅವರಮ್ಮ ಗುಡ್ಡು, ಇವಳು ಸ್ಕೂಲಲ್ಲಿ ಹೋಮ್ವರ್ಕಿಗೆಲ್ಲ ಗುಡ್ಡು, ವೆರಿ ಗುಡ್ಡು ಆ ಥರ ಹಾಕಿಸ್ಕೊ ಬಂದಾಗ 10 ರೂಪಾಯಿ 20 ರೂಪಾಯಿ ಆ ಥರ ಕೊಡ್ತಾ ಇರ್ತಾರೆ ನಮ್ಮ ಜಾಣೆ ಮಗಳಿಗೆ ಅವರಮ್ಮ. ಅದನ್ನೆಲ್ಲ ತೊಗೊಂಡು ಅದರೊಳಗೆ ಹಾಕೋತಾಳೆ. ಒಂದು ಕಾಯಿನ್ ಬ್ಯಾಂಕು, ಇನ್ನೊಂದು ನೋಟ್ ಬ್ಯಾಂಕು, ಅವೆರಡು ಹಾಕೋತಾ ಇರ್ತಾಳೆ. ಈಗ ಸದ್ಯಕ್ಕೆ ಇದರಲ್ಲಿ ಕಾಯಿನ್ಸ್ ಎಲ್ಲ ಇದ್ವಲ್ಲ, ಅದು ಹಾರ್ಲಿಕ್ಸ್ದು, ಆ ಮಿಕ್ಕಿ ಮೌಸ್ದು ನೋಡಿದ್ರಲ್ಲ ಕಾಯಿನ್ ಬ್ಯಾಂಕು, ಆವಾಗಲೇ ಹೇಳಿದ್ನಲ್ಲ, ಅದು ತುಂಬ್ತಿದ್ದಂಗೆ ಇದ್ರೊಳಗೆ ಹಾಕ್ಕೋತಾ ಇದ್ಲು ಹಾರ್ಲಿಕ್ಸ್ ಬಾಟ್ಲಿಗೆ. ಆ ಮಿಕ್ಕಿ ಮೌಸ್ದು ಖಾಲಿ ಆಗೋದಲ್ಲ, ಅದಕ್ಕೆ ಮತ್ತೆ ಅದರೊಳಗೆ ಕಾಯಿನ್ ಹಾಕೊಳಕ್ಕೆ ಶುರು ಮಾಡೋಳು. ಈಗ ಹೊಸದು ಸಿಕ್ಕಿದೆಯಲ್ಲ ಈ ಹಾರ್ಲಿಕ್ಸ್ ಬಾಟ್ಲು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅದರೊಳಗೆ ಹಾಕ್ಕೋತಾ ಇದ್ದಾಳೆ. ಇಲ್ಲಿ ನೋಡಿರಿ, ಒಂದು 50 ಪೈಸೆ ಯಾವುದೋ ಒಂದು ಹಳೇದು ನನಗೆಲ್ಲೋ ಸಿಕ್ಕಿತ್ತು, ಇಲ್ಲಿ ಹೊಲದಲ್ಲೆಲ್ಲೋ ಕೆಲಸ ಮಾಡಬೇಕಾದ್ರೇನೋ, ಅದನ್ನು ತಂದು ಅವಳದು ಕಾಯಿನ್ ಇದರೊಳಗೆ ಹಾಕಿದ್ದೆ, ಅದನ್ನು ತೋರಿಸ್ತಾ ಇದ್ದಾಳೆ. ತುಂಬ ಅಪರೂಪ. ಇವಾಗ ಚಲಾವಣೆಯಲ್ಲಿಲ್ಲ ಬಿಡಿ, ಎಂಟಾಣೆ ಅಂತ ಇದ್ವಿ ನಾವು. ಈ ಎಂಟಾಣೆಗೆ ಏನೆಲ್ಲ ತೊಗೊಂಡು ತಿಂತಾಯಿದ್ವಿ ನಾವು ಒಂದು ಕಾಲದಲ್ಲಿ, ಇರಲಿ ಅಂತ ಅದನ್ನು ಅದರೊಳಗೆ ಹಾಕಿದ್ವಿ. ಮತ್ತು ಇನ್ನೊಂದು, ಚಿಕ್ಕ ಮಕ್ಕಳಿಗೆ ಈ ಥರ ಚಿಕ್ಕ ವಯಸ್ಸಿಂದನೇ ದುಡ್ಡು ಸೇವ್ ಮಾಡೋದು, ದುಡ್ಡು ಉಳಿತಾಯ ಮಾಡೋವಂಥ ಗುಣಗಳನ್ನ, ಬುದ್ಧಿನ ಕಲಿಸ್ಬೇಕು. ದುಡ್ಡು ಸಿಕ್ತಿದ್ದಂಗೆ ಅವ್ರೇನಾದರೂ ಖರ್ಚು ಮಾಡೋದು, ಅವ್ರಿಗೆ ಇಷ್ಟಪಟ್ಟಿದ್ದ ಅಂಗಡಿಲಿ ಏನಾದರೂ ತೊಗೊಂಡು ತಿನ್ನೋದು, ಈ ಥರ ಎಲ್ಲ ಕಲ್ತ್ಕೊಬಿಡ್ತಾರೆ. ಅದಕ್ಕೆ ನಾವು ದೊಡ್ಡವರು ಏನು ಮಾಡಬೇಕು ಅಂದರೆ, ಪೇರೆಂಟ್ಸು ಅವ್ರಿಗೆ ಈ ಥರ ಕಾಯಿನ್ ಬ್ಯಾಂಕು ಈ ಥರ ಏನಾದರೂ ತಂದು ಕೊಟ್ಬಿಡ್ಬೇಕು. ಕಾಯಿನೆಲ್ಲ ಸೇವ್ ಮಾಡ್ಕೊತ ಅವ್ರಿಗೆ ಉಳಿತಾಯ ಮಾಡೋದು ಒಂಥರ ಆಸೆ. ಅದು ಕೂಡಿಟ್ಕೋತಾ ಇದ್ದೀನಿ ನಾನು, ದುಡ್ಡು ಕೂಡಿಟ್ಕೋತಾ ಇದ್ದೀನಿ ಅಂತ ಒಂಥರ ಆಸೆ ಬರುತ್ತೆ ಅವ್ರ ಮನ್ಸಿಗೆ, ಒಂಥರ ಏನೋ ಒಂದು. ಹಾಗಾಗಿ ಅವ್ರು ದುಡ್ಡು ಸೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತಿನ್ನೊಂದು, ಈ ನಮ್ಮ ಜಾಣೆ ಮಕ್ಕಳು ಏನೇ ದುಡ್ಡು ಸೇವ್ ಮಾಡ್ತಾಳಲ್ಲ, ಈ ಕಾಯಿನ್ಸ್ ಎಲ್ಲ ಸೇವ್ ಮಾಡಿರೋದ್ರಲ್ಲಿ ನಾವು ಪ್ರತಿ ವರ್ಷ ಗಣಪತಿ ತರೋದು. ಅವಳಿಗದು ಒಂದು ಖುಷಿ, ನಾನು ಕೂಡಿಟ್ಟಿರೋ ದುಡ್ಡಲ್ಲಿ ಗಣೇಶನ ತರ್ತೀವಿ ಅಂತ. ಪ್ರತಿ ವರ್ಷ ಗಣೇಶನ ತಂದು ನಮ್ಮಲ್ಲಿ ಗಣೇಶನ ಕೂರಿಸ್ತೀವಿ ಇದೇ ದುಡ್ಡಲ್ಲಿ. ಮತ್ತು ಇನ್ನೊಂದು ನೋಟ್ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ಅವರಮ್ಮ ಕೊಟ್ಟಿದ್ದು, ಅದೇ ಹೇಳಿದ್ನಲ್ಲ, ಗುಡ್ಡು ವೆರಿ ಗುಡ್ ಹಾಕ್ದಾಗ ಎಲ್ಲ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ ಅಂತ, ಅದನ್ನು ಕೂಡಿಟ್ಕೋತಾಳೆ. ಮತ್ತು ಅವ್ರ ಮಾಮ ಬಂದಾಗ, ಮತ್ತು ಅವ್ರ ತಾತ ಕೊಟ್ಟಿದ್ದು, ಈ ಥರ ಎಲ್ಲ ಕೊಡ್ತಾರಲ್ಲ ಯಾರಾದರೂ ಗೆಸ್ಟ್ ಬಂದಾಗ ದುಡ್ಡು, ಅದನ್ನು ಸಹ ಅದರಲ್ಲಿ ಕೂಡಿಡ್ತಾಳೆ. ಆ ನೋಟ್ ಬ್ಯಾಂಕಲ್ಲಿ ಅವಾಗ ತುಂಬಿದಾಗ ಯಾವಾಗಾದರೂ ವರ್ಷಕ್ಕೊಂದ್ಸಲ ಈ ಥರ ತೊಗೊಂಡು ಅದನ್ನು ಅವಳು ಬರ್ತಡೇಗೆ ಯೂಸ್ ಮಾಡ್ತೀವಿ. ಬರ್ತಡೇಗೆ ಅವಳಿಗೆ ಹೊಸ ಡ್ರೆಸ್ ತರೋದಕ್ಕೆ, ಕೇಕ್ ತರೋದಕ್ಕೆ, ಅವಳು ಬರ್ತಡೇ ಖರ್ಚೇನಿದೆಯಾ ಅದಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಅವಳಿಗೂ ಅದೊಂದು ಖುಷಿ ಆ ಥರ, ಅದಕ್ಕೋಸ್ಕರ ದುಡ್ಡನ್ನ ಸೇವ್ ಮಾಡ್ಕೋತಾಳೆ. ನೋಡಿ, ಇಷ್ಟು ಇವತ್ತಿನ ಕತೆ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.